ನನ್ನನ್ನ ಇಷ್ಟು ದಿನ ಹಾಸ್ಪಿಟಲ್ ಮಲ್ಗಂಗ್ ಮಾಡ್ದಲ್ಲ ನಿನ್ನ. ಅಣ್ಣ ಈ ಮುಲು ಕುಲು ಯಾಕೋ ಹೇಳಕ್ ಬರ್ತಲ್ಲ ಅಣ್ಣ ತೆಲುಗು ಭಾಷೆ. ನಿನಗ್ ಬರ್ಲಿ ಬಿಡ್ಲಿ, ನೀನ್ ಹೇಳಬೇಕು ಕಲೀಲೇಬೇಕು. ಅಣ್ಣ ನಾವ್ ಯಾವ್ದೇ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡಿದ್ರು ಅವನ್ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಹೊಡಿತಾನಣ್ಣ. ಅದಕ್ಕೆ ಕಣ ಈ ಬಾಡಿ ಲ್ಯಾಂಗ್ವೇಜ್ ಬುಕ್ ತಂದಿರೋದು. ಹಿಂದಿ ಹಾಜಿ ಅವನ್ ಹೆಂಗೋ ಮುಗ್ಸೋದು? ಬಾಮ್ ಲಗಾ देंगे उसका साथ इसको भी बम लगा देंगे. ಇವನ ಸ್ವಲ್ಪ ದುಡ್ಡು ಖರ್ಚಾಗುತ್ತೆ. नो प्रॉब्लम 10 lakhs advance. 10 lakhs ಡೀಲ್ ಓಕೆ. ಥ್ಯಾಂಕ್ ಯು. ಫೋಟೋ ನಿನಗೆ ಆಲ್ರೆಡಿ ನಮ್ಮ ಹತ್ರ ಇದೆ. ಹೈ ಲೈ ನಾನೇನ್ ದಡ್ಡ ಬಡ್ಡಿ ಮಗ ಅನ್ಕೊಂಡ. ನಾನು ಕೊಟ್ಟಿದ್ದು ಬ್ಲಾಕ್ ಅಂಡ್ ವೈಟ್, ನಿನ್ನ ಹತ್ರ ಕಲರ್ ಹೆಂಗೋ ಬಂತು? ಇದನ್ನ ಕಲರ್ ಜೆರಾಕ್ಸ್ ಮಾಡಿಸ್ದೆ. ಕಲರ್ ಜೆರಾಕ್ಸ್ ಮಾಡಿಸ್ದ. ಇದನ್ನ ಮುಂಚೆ ಹೇಳಕ್ಕೆ ಏನಾಗಿತ್ತು? ನಾಯಿ ಮುಚ್ಚೋ ಬಾಗ 10 lakhs ಹೇಗಾದ್ರೂ ಮಾಡಿ ಅವನು ಹೊಡೆದಾಕ್ಬಿಡ್ಬೇಕಲ್ಲ. ನನ್ ಕಾರು ಐ ಕೀ ಇಲ್ಲೇ ಬಿಟ್ಟು ಹೋಗೋನಲ್ಲ. ಫಸ್ಟ್ ಎತ್ಕೊಂಡು ನೋಡೋಬಿಡ್ಬೇಕು. ಇದೇನು ನಮ್ಮ ಪಾರ್ಟಿ ಎತ್ಕೊಂಡ್ಬಿಡ್ತಾ? ಬಾಂಬಿಗೆ ಬಿಟ್ಟೇನು? ಹೂನಣ್ಣ. ಅಯ್ಯೋ 10 ಲಕ್ಷ ಕೊಟ್ಬಿಟ್ಟು ಅವನ್ ಕೆಳಗಡೆ ಅವನೇ ಬಾಂಬ್ ಇಕ್ಸ್ಕೊಂಡ್ಬಿಟ್ಟಲ್ಲೋ. ಬನ್ರೋ ಅಯ್ಯೋ ನನಗೆ ಗುಜ್ರಿ ಗಾಡಿ ಕೊಟ್ಬಿಟ್ಟು ನಾನ್ ಬೆನ್ಮೂಳೆ ಮುರಿದಾಕಿ ನನ್ನ ಮಗನೇ ಹಾಯಾಗಿ ಎಸಿ ಗಾಡಿ ಕುತ್ಕೊಂಡ್ ಓಡಾಡ್ತಾ ಇದೀಯಾ? ಅಲ್ಲ ಸರ್, ಗಾಡಿ ಸರ್. ಹೋಗ ಯಾವ ಗಾಡಿ? ಪಿಸಾಚಿ ಮಗ್ದೋನೆ ವೈಟ್ ಅಂಡ್ ವೈಟ್ ನನಗೆ ಕರೆಕ್ಟ್. ಜೀವನ 100-200 ಫಸ್ಟ್ ಟೈಮ್ ಹೆವಿ ಕಮಾಯಿ. ಬಾಂಬ್ ಅವನ್ಗಲ್ಲ, ಈ ನನ್ ಮಗನಿಗೆ ಇಡಬೇಕಾಗಿತ್ತು. ಅಯ್ಯೋ ಸರ್, ಪೊಲೀಸ್ನವ್ರಿಗೆ ಬಾಂಬ್ ಬಿಕ್ತಿಯೇನೋ? ಸರ್ ನಾನಲ್ಲ ಸರ್. ಸರ್ ನೀಚೆಲ್ಲ ಕತ್ತರೆ ಸಾಲಿಟ್ಟು ಬಾಂಬ.